ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಾರ್. ನಾಡಿನ ಖ್ಯಾತ ಪತ್ರಕರ್ತರಾದ ವಿಶ್ವೇಶ್ವರ್ ಭಟ್ ಸಾರಥ್ಯದ ವಿಶ್ವವಾಣಿ ಸಮೂಹದ ಲೋಕಧ್ವನಿ ಪತ್ರಿಕೆಯ ಲೋಕಧ್ವನಿ ಹೆಮ್ಮೆಯ ಸಾಧಕರು ಎಂಬ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಒಬ್ಬ ವಿಶೇಷ ಅತಿಥಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಪ್ರಿಯ ವೀಕ್ಷಕರೇ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಎಂಬ ಮಾತಿನಂತೆ ಇವತ್ತು ಶಿಕ್ಷಕ ವೃತ್ತಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಅದ್ಭುತವಾಗಿರ್ತಕ್ಕಂತಹ ಸಾಧನೆಯನ್ನ ಮಾಡಿ ಶಿವಾಜಿ ವಿದ್ಯಾಮಂದಿರ ಅಸ್ನೋಟಿಯ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಕೇವಲ ಶಿಕ್ಷಕ ವೃತ್ತಿ ಮಾತ್ರವಲ್ಲ, ಅನೇಕ ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸದಾಶಿವಗಢದ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿ, ಸಾಹಿತಿಗಳಾಗಿ, ಬರಹಗಾರರಾಗಿ ಹೀಗೆ ಹಲವಾರು ಸಾಧನೆಗಳನ್ನ ಮಾಡಿ ಇವತ್ತು ನಾಡಿನಾದ್ಯಂತ ಒಳ್ಳೆಯ ಹೆಸರನ್ನ ಮಾಡಿರ್ತಕ್ಕಂಥ ಒಬ್ಬ ವಿಶೇಷ ಅತಿಥಿ ಡಾಕ್ಟರ್ ಗಣೇಶ್ ಎನ್ ಬಿಸ್ಟನ್ನವರ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರನ್ನ ಗುರುತಿಸಿ ಇವತ್ತು ನಮ್ಮ ವಿಶ್ವವಾಣಿ ಸಮೂಹ ಅವರಿಗೊಂದು ಲೋಕಧ್ವನಿ ಹೆಮ್ಮೆಯ ಸಾಧಕರು ಎಂಬ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಬನ್ನಿ ಅವ್ರನ್ನ ಮಾತಾಡಿಸೋಣ. ಅವರ ಸಾಧನೆಯ ಹಾದಿ ಹೇಗಿದೆ ಎಲ್ಲವನ್ನ ತಿಳ್ಕೊಂಡು ಬರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್, ನಮ್ಮ ಲೋಕಧ್ವನಿ ಹೆಮ್ಮೆಯ ಸಾಧಕರು ಎಂಬ ಪ್ರಶಸ್ತಿಗೆ ತಾವು ಭಾಜನರಾಗಿದ್ದಕ್ಕಾಗಿ. ಸರ್, ನಾನು ಆರಂಭದಿಂದಲೂ ಕೂಡ ನಿಮ್ಮ ಶಾಲೆಯ ಆವರಣಕ್ಕೆ ಬಂದಾಗಲಿಂದಲೂ ಕೂಡ ಒಂದು ಗಮನಿಸ್ತಾ ಇದ್ದೆ, ತಮ್ಮ ಮಾತುಗಳನ್ನ ಗಮನಿಸ್ತಾ ಇದ್ದೆ, ತಮ್ಮ ಶಾಲೆಯ ಅಭಿವೃದ್ಧಿಯನ್ನು ಗಮನಿಸ್ತಾ ಇದ್ದೆ, ತಮ್ಮ ಮಕ್ಕಳ ಬೆಳವಣಿಗೆಗೆ ತಾವು ಯಾವ ರೀತಿ ಪ್ರೋತ್ಸಾಹವನ್ನು ಮಾಡ್ತಾ ಇದ್ದೀರಿ, ಯಾವ ರೀತಿ ಸಹಕರಿಸ್ತಾ ಇದ್ದೀರಿ ಅನ್ನುವಂಥದ್ದನ್ನು. ಸೊ ತಾವು ಶಿಕ್ಷಕರಾಗಿ, ಸಾಹಿತಿಗಳಾಗಿ, ಸದಾಶಿವಗಢದ ಒಂದು ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿ ಹಲವಾರು ಸಾಧನೆಗಳನ್ನ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯದ್ದಂತ ಮಾಡಿದ್ದೀರಿ. ಅದಕ್ಕಿಂತಲೂ ಮುಂಚಿತವಾಗಿ ತಮ್ಮ ಬದುಕಿನ ಹಾದಿ ಹೇಗಿತ್ತು ಎನ್ನುವಂಥದ್ರ ಬಗ್ಗೆ ಒಂದಿಷ್ಟು ಮೆಲುಕು ಹಾಕೋದು ಆದರೆ ಸರ್. ನಮಸ್ತೆ. ನಾನು ಒಂದು ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಗುಡ್ಡದ ಮಲ್ಲಾಪುರ ಅಂತಕ್ಕಂಥ ಒಂದು ಸಣ್ಣ ಒಂದು ಸಾಂಸ್ಕೃತಿಕ ಹಳ್ಳಿಯಲ್ಲಿ ಹುಟ್ಟು ಬಂದಿರತಕ್ಕಂಥ ಒಬ್ಬ ಸಾಮಾನ್ಯ ಕುಟುಂಬದ ಒಬ್ಬ ವ್ಯಕ್ತಿ. ನನ್ನ ಬದುಕು ಹಳ್ಳಿಯಿಂದ ಕಟ್ಟಿಕೊಂಡ್ರೂ ಕೂಡ ಧಾರವಾಡದಲ್ಲಿ ಕರ್ನಾಟಕ ಕಲಾ ಮಹಾವಿದ್ಯಾಲಯದಲ್ಲಿ ಶಿಕ್ಷಣ ಪಡಿಬೇಕಾದಾಗ ಕ್ರಿಮಿನಾಲಜಿ ನನ್ನ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಆಗಿತ್ತು. ಕ್ರಿಮಿನಾಲಜಿ ಮತ್ತು ಕನ್ನಡ ವಿಷಯವನ್ನು ಓದುವಾಗ ನಾನು ಮುಂದೆ ಕ್ರಿಮಿನಾಲಜಿ ಮಾಡಿದ್ಮೇಲೆ LLB ಮಾಡೋದು ಒಂದು ಅಪೇಕ್ಷೆ ಸರ್. LLB ಮಾಡಬೇಕು, ಮುಂದೆ ಏನೋ ನ್ಯಾಯವಾದಿಗಳಾಗಬೇಕು, ಸಾಮಾಜಿಕವಾಗಿ ನಮ್ಮದೇ ಮೊದಲಿಂದನೂ ಒಂದು ಚಿಂತನೆ ಇತ್ತು. ವೈಚಾರಿಕವಾಗಿರ್ತಕ್ಕಂಥ ಚಿಂತನೆಯಲ್ಲಿ ಬೆಳೆದು ಬಂದಂಥ ವ್ಯಕ್ತಿಗಳು ನಾವೆಲ್ಲ. ಅವತ್ತು ನಮ್ಮಲ್ಲಿ ಕೂಡ ಮಠ ಇದೆ, ನಮ್ಮ ಮುಕಪ್ಪ ಸ್ವಾಮಿಗಳು ಮಠ ನನ್ನ ಮನದ ದೇವರು. ನಮ್ಮ ಊರಿನಲ್ಲಿ ಮಠದ ಪರಂಪರೆಯಲ್ಲಿ ಬೆಳೆದು ಬಂದಂಥ ವ್ಯಕ್ತಿಗಳು ನಾವೆಲ್ಲ. ಆ ಮಠ ಅಂದಾಗ ನಮ್ಮಲ್ಲಿ ಒಂದು ಸಾತ್ವಿಕವಾಗಿರ್ತಕ್ಕಂಥ ಸಹಜವಾಗಿರ್ತಕ್ಕಂಥ ಗುಣಗಳು ಬೆಳೆದು ಬಂದಿತ್ತು. ಮುಂದೆ ಧಾರವಾಡಕ್ಕೆ ಹೋದಂಥ ಸಂದರ್ಭದಲ್ಲಿ ಹಾಸ್ಟೆಲ್ ಬದುಕು, ಉದಯ ಹಾಸ್ಟೆಲ್ ಬೆಳೆದಾಗ ನಾವು ಒಳ್ಳೆಯ ರ್ಯಾಂಕ್ ಮಾಡಿದೆ, ಡಿಗ್ರಿಯಲ್ಲಿ ಪದವಿ ತೆಗೆದುಕೊಂಡ್ವಿ, ರ್ಯಾಂಕ್ ಮಾಡಿದ್ವಿ. ಮುಂದೆ KPS ಕಾಲೇಜಲ್ಲಿ LLB ಕೂಡ ಅಡ್ಮಿಷನ್ ತೊಗೊಂಡೆ. ಬಹುಶಃ ನನಗೆ ಅವಾಗ ನನ್ನ ಗುರುಗಳಾಗಿರ್ತಕ್ಕಂಥ ನನ್ನ ಇವತ್ತು ಬದುಕು ಕಟ್ಟಿಕೊಳ್ಳಿಕ್ಕೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಪ್ರೊಫೆಸರ್ ಶಶಿಧರ್ ತೋಡ್ಕರ್, ಹಿರಿಯಮಲ್ಲೂರು ವಿಶ್ವನ್ ಕಾಲೇಜಿನ ಪ್ರಾಚಾರ್ಯ ಸದ್ಯ ಈ ಕಲ್ಯಾಣನಗರದಲ್ಲಿ ಧಾರವಾಡದಲ್ಲಿ, ಅವರು ನನಗೊಂದು ಬದುಕನ್ನು ತಿರುವು ಕೊಟ್ಟರು ಅಂತ ನಾನು ಹೇಳ್ಕೊಳ್ತೀನಿ. MM ಕಲಬುರ್ಗಿ ಅವ್ರ ಮನೆಯಲ್ಲಿ ಅವರಿದ್ದರು. ನಾನು ಧಾರವಾಡದಲ್ಲಿ ಹೀಗೆ ಕರ್ನಾಟಕ ಕಾಲೇಜ್ ಆವರಣದಲ್ಲಿ ಇಷ್ಟೊತ್ತಿಗೆ ಹಿಂಗೆ ವಾಕಿಂಗ್ ಮಾಡ್ತಾಯಿದ್ದೆ. ನನ್ನನ್ನು ಹುಡ್ಕೊಂಡು ಬಂದರು ಸರ್ ಅವರು. ಯಾಕಂದರೆ ನೀನು BEdಗೆ ಹೋಗ್ತಾ ಇಲ್ಲ, ನಾನು ಹಿಂಗಂದಾಗ ಅವ್ರು ಹೇಳಿದರು. ಅವರೇ ನನ್ನನ್ನು ಕರೆದುಕೊಂಡು ಹೋಗಿ 1,000 ರೂಪಾಯಿ ಅವತ್ತಿನ ಸಂದರ್ಭದಲ್ಲಿ 1,000 ರೂಪಾಯಿ ನನ್ನ ಜಾಬ್ನಲ್ಲಿಟ್ಟು ಬೆಂಗಳೂರಿಗೆ ಕಳಿಸ್ಕೊಟ್ರು ಸರ್. ಕಳಿಸ್ಕೊಟ್ಟ ಮೇಲೆ ನಾನು BEd ಕೌನ್ಸಿಲಿಂಗ್ ತಗೊಂಡ್ಕೊಂಡೆ. ಕಾರವಾರ, ಲಕ್ಕಿಲಿ ಕಾರವಾರನೇ BEd ಶಿವಾಜಿ ಶಿಕ್ಷಣ ಮಹಾವಿದ್ಯಾಲಯ ಬಾಡ್ ಕಾರವಾರದಲ್ಲಿ ಏನಿದೆ ಈಗ ಗೋಲ್ಡನ್ ಜೂಬ್ಲಿ ಆಚರಣೆ ಮಾಡ್ತಾಯಿದೆ. ಈಗ ಇವತ್ತಿಂದ ಆರಂಭ ಸರ್ ಗೋಲ್ಡನ್ ಜೂಬ್ಲಿ. ಆ ಸಂದರ್ಭದಲ್ಲಿ ನನ್ನನ್ನು ತಾವು ಇಂಟರ್ವ್ಯೂ ತೊಗೊಳ್ತಾಯಿದ್ರಿ, ಒಂದು ರೀತಿ ಕಾಕತಾಳಿ ಅಂತ ಅಂದ್ಕೊಳ್ತೀನಿ. ಶಿವಾಜಿ ಶಿಕ್ಷಣ ಮಹಾವಿದ್ಯಾಲಯ ಕಾರವಾರಕ್ಕೆ ನಾನು BEd ಪದವಿಗೆ ಬಂದೆ ಸರ್. ಬಂದ ಮೇಲೆ ಇನ್ನೇನು BEd ಮಾಡಿಕೊಂಡೆ, ಮತ್ತು ಅದೇ ಹುಚ್ಚಿತ್ತು ನನಗೆ. BEd ಮಾಡ್ಕೊಂಡ್ಮೇಲೆ ಮತ್ತೆ LLBಗೆ ಹೋಗೋಣ, ಮುಂದೆ ಉನ್ನತ ಶಿಕ್ಷಣ ಮಾಡಬೇಕು. ಇತ್ತ ಕಡೆ ಕುಟುಂಬದ ಒಂದು ಸಂದರ್ಭಗಳು, ನನ್ನ ಕೌಟುಂಬಿಕವಾಗಿ ನನ್ನ ಎಲ್ಡರ್ ಬ್ರದರ್ ಮಕ್ಕಳಿದ್ರು, 3 ಮಕ್ಕಳು ಸರ್, 2 ಗಂಡು 1 ಹೆಣ್ಣು. ಬಟ್ ಅವರಿಗೆ ಒಂದು ಒಳ್ಳೆಯ ಭವಿಷ್ಯವನ್ನು ನಿರ್ಮಿಸಬೇಕು ಅನ್ನೋದು ನನ್ನ ಛಲ ಇತ್ತು ಸರ್. ಈಗ ಒಬ್ಬರು ಅಂಕೋಲಾದಲ್ಲಿ ಪ್ರೌಢಶಾಲಾ ಶಿಕ್ಷಕರಾಗಿ ಕೆಲಸ ಮಾಡ್ತಾಯಿದ್ದಾರೆ, ಮತ್ತೊಬ್ಬರು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಮತ್ತೊಬ್ಬರು ಮಗಳನ್ನು ಅಲ್ಲೇ ನಮ್ಮ ಸಂಬಂಧಿಕರಿಗೆ ಮದುವೆ ಮಾಡಿಕೊಟ್ಟಿದ್ದೇವೆ. ಈ ಬದುಕಿನ ಜಿಜ್ಞಾಸೆ ಒಳಗೆ, ಜಂಜಾಟದೊಳಗೆ ನನ್ನ ಸಾಮಾಜಿಕ ನಿಲುವಿನ ಜೊತೆಗೆ ನೌಕರಿಯನ್ನು ಗಿಟ್ಟಿಸ್ಕೊಳ್ಬೇಕಾಗಿತ್ತು ಸರ್. ಧಾರವಾಡದಲ್ಲಿ BEd ಆದಮೇಲೆ MA ಪದವಿಗೆ ಹೋದೆ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ. ಹೋಗುವ ಸಂದರ್ಭದಲ್ಲಿ ತತ್ಕ್ಷಣವೇ BEd ಮಾಡ್ಕೊಂಡು ಹೋದೆ ಸರ್. ಈಗ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್ ಮುಗಿಸ್ಕೊಂಡೆ. ಅಷ್ಟರೊಳಗೆ ಈ ಏನು ಸ್ಕೂಲ್ ಆವರಣದಲ್ಲಿ ಕುಂತು ಮಾತಾಡ್ತಾ ಇದ್ದೀನಿ, ಇದು ನನಗೆ ಒಂದು 2ನೇ ಜೀವವನ್ನು ಕೊಟ್ಟಂಥ ಸಂಸ್ಥೆ ಸರ್ ಇದು. ಆ ಸಂದರ್ಭದಲ್ಲಿ ಒಂದು ಬ್ಯಾಕ್ಲಾಗ್ ಹುದ್ದೆ ಕಾಲ್ಫಾರ್ಮ್ ಆಯಿತು 2004ಅಲ್ಲಿ. ಆವಾಗ ಬ್ಯಾಕ್ಲಾಗ್ ಹುದ್ದೆ ಕಾಲ್ಫಾರ್ಮ್ ಆಯಿತು. ಸರ್ಕಾರಿ ಹುದ್ದೆಗೂ ಕೂಡ ನಾನು ಅಪ್ಲೈ ಮಾಡಿದ್ದೆ. ಆವಾಗ ಲೈಬ್ರರಿಯಲ್ಲಿ ಓದುವಂಥ ಸಂದರ್ಭ.
ಆವಾಗ ನನ್ನ ಸೀನಿಯರ್ ಒಬ್ಬರು ಚಂದ್ರಗೌಡ ಪಾಟೀಲ್ ಅಂತಕ್ಕಂಥವ್ರು ಶಿವಾಜಿ ಕಾಲೇಜ್ ಸ್ಕೂಲಲ್ಲಿ ಹಿಂಗೆ ಕನ್ನಡ ಹುದ್ದೆಗೆ ಕಾಲ್ಫಾರ್ಮ್ ಆಗಿದೆ, ನೀನು ಯಾಕೆ ಹೋಗ್ತಾ ಇಲ್ಲ? ನಾನಂದೆ ಇಲ್ಲ, ನಾನು ಗೌರ್ಮೆಂಟ್ಗೆ ಅಪ್ಲೈ ಮಾಡಿದ್ದೀನಿ ಅಂದ. ಇಲ್ಲ, ಬ್ಯಾಕ್ಲಾಗ್ ಆಗಿದೆ ಅಂದಾಗ. ನಾನು ರಿಸರ್ವೇಷನ್ ST, ನಾನು ಹಿಂದೂ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವನಾಗಿದ್ದರಿಂದ ಪರಿಶಿಷ್ಟ ಪಂಗಡಕ್ಕೆ ಸೇರಿದವನಾಗಿದ್ದೆ. ಆ ಒಂದು ಕಡೆ ಬ್ಯಾಕ್ಲಾಗ್ ಅದೇ ಹುದ್ದೆ ಮೀಸಲಿತ್ತು ಸರ್. ಇದು ಸಂಸ್ಥೆಗೆ ಹಾಕಿದೆ ಸರ್. ನನ್ನ ನೌಕರಿಗೆ ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ, ನನ್ನ ನೌಕರಿಗೆ ನಾನು ಒಂದು ಕೊರಿಯರ್ 10 ರೂಪಾಯಿದಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕಳಿಸ್ಕೊಟ್ಟಿದ್ದೆ ಸರ್. ಭಾಳ ದೇವಪೀಠ ಇದು ನನ್ನ ಸಂಸ್ಥೆಯ ಮುಂದೆ ಕುಂತು ಹೇಳ್ತಾ ಇದ್ದೇನೆ. ಬಟ್ ಆಯಿತು, ಕೊರಿಯರ್ ಇವತ್ತಿನ ನನ್ನ ಸಂಗಾತಿ, ನನ್ನ ಧರ್ಮಪತ್ನಿ ಇದ್ದಾಳೆ ಜಯಶೀಲ, ಅವಳು ನಾನು ಕೂಡ ಓದ್ತಾ ಇದ್ವಿ. ಆವಾಗ ಅವಳು ನಾನು ಕೂಡ ಇದನ್ನು ಅಪ್ಲಿಕೇಶನ್ ಹಾಕಿದ್ವಿ. ಹಾಕಿದಾಗ ಬಹುಶಃ ನನ್ನ ಬದುಕಿಗೆ ಯಾಕೆ ಮಾರ್ಗದರ್ಶಕಿ ನನ್ನ ಹೆಂಡತಿ ಧರ್ಮಪತ್ನಿ ಜಯಶೀಲ, ಆಕೆ ನನಗೆ ಜೀವನಕ್ಕೆ ಜಯನ ಕೊಟ್ಟಿದ್ದಾಳೆ. ಅವಳೆಲ್ಲ ಹಾಕ್ರಿ ನೋಡೋಣ ಏನಾಗ್ತದೆ ನೋಡೋಣ, ನಾನು ಮುಂದೆ ಏನಾದರೂ ಒಂದು ಹೈ ಅಚೀವ್ಮೆಂಟ್ ಮಾಡೋಣ, KS ಮಾಡೋಣ, ಮತ್ತು ಕ್ರಿಮಿನಾಲಜಿ ಸಬ್ಜೆಕ್ಟ್ ಇದರಿಂದ ಮುಂದೆ ಏನಾದರೂ ಒಂದು ಕಾಂಪಿಟೇಷನ್ ಮಾಡೋಣ ಅಂತಕ್ಕಂಥದ್ದು ನನ್ನ ಆಸೆ ಇತ್ತು ಸರ್. ಅನೇಕ ನನ್ನ ಸಹಪಾಠಿಗಳು ಇವತ್ತು SP ಆಗಿದ್ದಾರೆ, ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿದ್ದಾರೆ. ನನ್ನ ಅತ್ಯಂತ ಜೀವದ ಗೆಳೆಯ ಗಂಗಾಧರ ಮುಡಿಯಣ್ಣವರು ಇವತ್ತು ಎಕ್ಸೈಸ್ ಬೆಂಗಳೂರು ಉತ್ತರದಲ್ಲಿ ಸೂಪರಿಂಟೆಂಡೆಂಟ್ ಆಫ್ ಎಕ್ಸೈಸ್ನಲ್ಲಿ SP ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಹಾಗಾಗಿ ಇವೆಲ್ಲವೂ ಕೂಡ ನನಗೆ ಒಂದು ರೀತಿ ದಾರಿದೀಪಗಳು. ಬಟ್ ಆದರೂ ಕೌಟುಂಬಿಕವಾಗಿ ನನಗೆ ನೌಕರಿ ಅವಶ್ಯಕತೆ ಇತ್ತು ಸರ್. ಜೀವನ ಸಾಗಿಸಬೇಕಾಗಿತ್ತು, ಕುಟುಂಬವನ್ನು ನಿರ್ವಹಿಸ್ಕೊಂಡು ಹೋಗಬೇಕಾಗಿತ್ತು. ವಯಸ್ಸಾದಂಥ ನನ್ನ ತಂದೆ ತಾಯಿಗಳು, ನನ್ನ ಇನ್ನೊಂದು ಅಣ್ಣ ಇದ್ದರು, ಅವರು ಕೂಡ ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿದ್ದರು. ಒಬ್ಬರೇ ನಡೆಸ್ಕೊಂಡೋಗಿದ್ದು ನಾನು ಕೂಡ ನೌಕರಿಯನ್ನು ಮಾಡಬೇಕಂದಾಗ ಈ ಸಂಸ್ಥೆಗೆ ಬಂದೆ ಸರ್. ಆಗಿನ ಸಂದರ್ಭದಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಶಂಭಾ ಸಾವಂತ್ ಸರ್, ದೈವಾಧೀನರಾಗಿದ್ದಾರೆ, ದಿವಂಗತ ಶಂಭಾ ಸಾವಂತ್ ಅವರು. ಬಹುಶಃ ಅವತ್ತಿನ ಪ್ರಾತಸ್ಮರಣೀಯರು. ನನಗೆ ಈ ಸಂಸ್ಥೆಯಲ್ಲಿ ನನಗೆ ಏನೂ ಕೊಡದೆ ಸರ್ ಅಪ್ಲಿಕೇಶನ್ ಹಾಕಿದಾಗ ಸರ್ ನಾನು ಯಾವ ಇಂಟರ್ವ್ಯೂ ಕೂಡ ಕೊಡಲಿಲ್ಲ, ನೇರವಾಗಿ ಬ್ಯಾಕ್ಲಾಗ್ ಹುದ್ದೆ ಆಗಿದ್ದರಿಂದ ನೇಮಣಿಕೆ ಆದೇಶವನ್ನು ನನ್ನ ಮನೆಗೆ ಕಳಿಸ್ಕೊಟ್ರು ಸರ್. ನೇಮಕಾತಿ ಆದೇಶವನ್ನು ನನ್ನ ಮನೆಗೆ ಕಳಿಸ್ಕೊಟ್ರು ಸರ್. ಬಂದೆ, ಒಂದು ವಾರದಲ್ಲಿ ಜಾಯ್ನ್ ಆದಾಗ ಹಾಗೆ ಮಳೆಗಾಲ ಸಂದರ್ಭ, ಬಹಳ ಮಳೆ. ಏನಪ್ಪ ಧಾರವಾಡದಿಂದ ಬಂದಂಥವ, ಮಳೆ ಇದೇನಪ್ಪ ಇದು, ಮಳೆಗಾಲದಲ್ಲಿ ಬಂದ್ಬಿಟ್ನೆಲ್ಲ ಇದು ಏನಿದು, ಮತ್ತು ಮೀನು ವಾಸನೆ. ನಾವೆಲ್ಲ ಧಾರವಾಡದಲ್ಲಿ ಇದ್ದಂಥವ್ರು. ಬಟ್ ಆವಾಗ ಸರ್ ದಿನೇಶ್ ಕಾಂವ್ಕರ್ ಅಂತ ಈಗ ರಿಟೈರ್ಡ್ ಆಗಿದ್ದಾರೆ, ಮೊನ್ನೆ ಮೇ 31ಕ್ಕೆ ರಿಟೈರ್ಮೆಂಟ್ ಆದರು ಸರ್ ದಿನೇಶ್ ಕಾಂವ್ಕರ್. ನನಗೆ ಒಂದು ರೀತಿ ಅವತ್ತಿನ ಸಂದರ್ಭದಲ್ಲಿ ನನಗೆ ಒಂದು ರೀತಿ ಎಲ್ಲ ರೀತಿಯಾಗಿರ್ತಕ್ಕಂಥ ಶುಭಾಶಯಗಳನ್ನು ಕೋರಿ ವೆಲ್ಕಮ್ ಮಾಡಿರ್ತಕ್ಕಂಥ ವ್ಯಕ್ತಿ ಸರ್. ಬಂದಾಗ ಅವ್ರು ಹೇಳಿದರು, ಅಧ್ಯಕ್ಷರ ಮನೆಗೆ ಕರ್ಕೊಂಡು ಹೋದ್ಮೇಲೆ ಶಂಭಾ ಸಾವಂತ್ ಅವರು ಹೇಳಿದರು, ನೀವು ರಿಸರ್ವೇಷನ್ಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಶಾಲೆಯನ್ನು ಗೋಲ್ಡನ್ ಜೂಬ್ಲಿ ಮಾಡಬೇಕು, ಮತ್ತು ರ್ಯಾಂಕ್ ವಿಜೇತ ವಿದ್ಯಾರ್ಥಿ ನೀವು ರಿಸರ್ವೇಷನ್ ಬಿಟ್ಟು ಹೋಗಬೇಡಿ ಅಂತಕ್ಕಂಥ ಮಾತನ್ನು ಹೇಳಿದರು ಸರ್. ಆವಾಗ ಆ ಒಂದು ಮಾತು ನೆನಪು. ಅನೇಕ ಅವಕಾಶಗಳು ಇದ್ದವು ಸರ್ ನನಗೆ, ಅನೇಕ ದಾರಿಗಳು ನನಗೆ ಓಪನ್ ಇದ್ದವು. ಒಂದು ಕಡೆ ಕುಟುಂಬ, ಮತ್ತೊಂದು ಕಡೆ ಜೀವನ, ಮತ್ತೊಂದು ಕಡೆ ಶಾಲೆ. ಒಂಥರ ಏನೋ ವಿಚಾರದಲ್ಲಿದೆ. ಆದರೂ ಕೂಡ ನನ್ನಲ್ಲಿ ಇರ್ತಕ್ಕಂಥ ಒಂದು ಟ್ಯಾಲೆಂಟ್, ವಾಕ್ಚಾತುರ್ಯ ಇರ್ಬೋದು, ಬರವಣಿಗೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಇರಲಿ ಬಂದುಬಿಟ್ಟಿದ್ದೇನೆ ಗಡಿ ಭಾಗಕ್ಕೆ. ಕರಾವಳಿ ನನಗೆ ನೆಚ್ಚಿನ ಪ್ರದೇಶ, ಕಾರವಾರ. ಇಲ್ಲೇ BEd ಮಾಡಿದ್ದೇನೆ. ನೋಡೋಣ, ಇಲ್ಲೇ ಶಿಕ್ಷಕ ವೃತ್ತಿಯನ್ನು ಆರಂಭ ಮಾಡೋಣ, ನೋಡೋಣ. ಈ ಶಾಲೆ ಯಾಕೆ ನಾನು ಬಂದಂಥ ಸಂದರ್ಭದಲ್ಲಿ ಸರ್ ಪ್ರತಿ ಕ್ಲಾಸಿಗೆ 18, 19, 20 ಮಕ್ಕಳು ಸರ್. ಬಟ್ ಇವತ್ತು 45, 48 ಮಕ್ಕಳುಗಳಿದ್ದಾವೆ. ಇವತ್ತು ಅತಿ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಹಿಂದೆನೇ ಕುಂತಿದ್ದಾವೆ ಮಕ್ಕಳು, ಅಷ್ಟಲ್ಲೂ ಮಕ್ಕಳು. ಅವತ್ತು ಶಂಭಾ ಸಾವಂತ್ ಅವರು ಜೊಯ್ಡಾದಲ್ಲಿ ಡ್ರಾಪ್ಔಟ್ ಆದಂಥ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಬಂದು ಅಲ್ಲಿಯೇ ಪಾಲಕರ ಒತ್ತಾಸೆ ಮೇರೆಗೆ ದಿವಂಗತ ಯಶವಂತ ರಾಣೆ ಅವರ ಒತ್ತಾಸೆ ಮೇರೆಗೆ ಇಲ್ಲಿ ಹಾಸ್ಟೆಲನ್ನು ಮಾಡಿ ಅವತ್ತು ಡ್ರಾಪ್ಔಟ್ ಆದಂಥ ಮಕ್ಕಳನ್ನ ಹಾಸ್ಟೆಲ್ ಮಾಡಿರ್ತಕ್ಕಂಥ ಸರ್ ಉಚಿತವಾಗಿ. ಆಮೇಲೆ ಪ್ರೇಮಾಶ್ರಮ ಚಾರಿಟೇಬಲ್ ಟ್ರಸ್ಟ್ನವರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಲೇಡೀಸ್ ಹಾಸ್ಟೆಲನ್ನು ಕಟ್ಟಿಕೊಟ್ಟಿದ್ದಾರೆ. ಡಾಕ್ಟರ್ ಅನಿಲ್ ಗಾಂವ್ಕರ್ ಮತ್ತು ಅವರ ತಂಡ. ಇಲ್ಲಿ ದಿವಂಗತ ಗುರುನಾಥ್ ನಾಯಕರನ್ನು ಸ್ಮರಿಸ್ಕೊಳ್ತೇನೆ, ಅವರ ಆಶೀರ್ವಾದ ಸದಾ ನಮ್ಮ ಶಾಲೆಗಿದೆ. ಒಟ್ಟಾರೆ ಈ ಶಾಲೆ ಏನಂದರೆ ಸರ್ ಗಡಿ ಭಾಗದಲ್ಲಿ ಒಂದು ಉತ್ತಮವಾದಂಥ ಉತ್ಕೃಷ್ಟವಾದಂಥ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ನಾವು ಆರಂಭ ಮಾಡಿದ್ವಿ ಸರ್. ಶಿಕ್ಷಕ ವೃತ್ತಿಯಿಂದ ಯಾಕೆ ನಾನು ಹಿಮ್ಮುಖ ಆಗಲಿಲ್ಲ ಅನ್ನಲಿಕ್ಕೆ, ಎಲ್ಲೇ ನನ್ನ ಮಕ್ಕಳಿಗೂ ನನಗೂ ಒಂದು ಅವಿನಾಭಾವ ಸಂಬಂಧಗಳು ಬೆಳೆದು ಸರ್. ನಾನು ಮೊದಲಿಗೆ ಬಂದಾಗ ಈ ಕಾರವಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಇದೇ ಶಾಲೆಯಲ್ಲಿ ನಾನು 1 ತಿಂಗಳ ಇದ್ದೀನಿ ಸರ್. ಈ ನಮ್ಮ ಸಭಾಂಗಣದಲ್ಲಿ 1 ತಿಂಗಳ ಮಕ್ಕಳೊಂದಿಗೆ ಮಲಗಿದ್ದೀನಿ ನಾನು. ಆಮೇಲೆ ದಿವಂಗತ ರಾಯ ಸಾವಂತ್ ಅವ್ರ ಮನೆಯವರಿಗೆ ಹೋದೆ, ಅವರು ಒಂದು ನನಗೆ ರೂಮ್ ಕೊಟ್ಟರು ಸರ್. ಇಲ್ಲಿಯ ಜನ ಭಾಳ ಒಳ್ಳೆಯವರು, ನನಗೆ ಎಲ್ಲ ರೀತಿಯಿಂದ ಸಹಕಾರ ಮತ್ತು ಸಹಾಯವನ್ನು ಮಾಡಿದ್ದಾರೆ, ಮಾರ್ಗದರ್ಶನ ಮಾಡಿದ್ದಾರೆ. ಮತ್ತು ನನ್ನ ಶಾಲೆಗೆ ಸರ್ ನಾನು 2005ರಿಂದ ನಾವು ಒಂದು ಛಲ ತೊಟ್ವಿ, ಬೈ ಡೋರ್ ಹೋದ್ವಿ, ಮನೆಗೆ ಹೋದ್ವಿ, ಮಕ್ಕಳನ್ನು ಕರ್ಕೊಂಡು ಬಂದ್ವಿ, ಉತ್ತಮ ಶಿಕ್ಷಣ ಕೊಡ್ತಾಯಿದ್ದೀವಿ. ಕನ್ನಡ ಮಾಧ್ಯಮ ಶಾಲೆ ಅಂಥೇಳಿ ನಿಮ್ಮಲ್ಲಿ ಜಿಜ್ಞಾಸೆಗಳು ಬೇಡ, ಹಿಂಜರಿಕೆಗಳು ಬೇಡ, ನಾವು ಯಾವ ಶಾಲೆಗೂ ಕಡಿಮೆ ಇಲ್ಲ ಅಂತಕ್ಕಂಥ ವಾಗ್ದಾನವನ್ನು ಪಾಲಕರಿಗೆ ಒಪ್ಪಿಸಿಕೊಂಡು ಸುತ್ತಮುತ್ತಲಿರ್ತಕ್ಕಂಥ ಹಳ್ಳಿಯ ಮಕ್ಕಳನ್ನ ನನ್ನ ಶಾಲೆಗೆ ಕರ್ಕೊಂಡು ಬಂದು ಉತ್ತಮವಾದಂಥ ಶಿಕ್ಷಣವನ್ನು ಕೊಡ್ತಾಯಿದ್ದೀವಿ ಸರ್. ನಂತರ ಸರ್ ಗುಣಮಟ್ಟದ ಶಿಕ್ಷಣ ಇವತ್ತು ನೀವು ನೋಡ್ತಾ ಇದ್ದೀರಿ. 2010ರಲ್ಲಿ ನನಗೆ
ನನ್ನ ಸಾಹಿತ್ಯಕ್ಕೆ ದಲಿತ ಸಾಹಿತ್ಯ ಅಕಾಡೆಮಿ ಡೆಲ್ಲಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನ್ಯಾಷನಲ್ ಅವಾರ್ಡ್ ಬಂತು ಸರ್, ನ್ಯಾಷನಲ್ ಅವಾರ್ಡ್. ಆವಾಗ ಡೆಲ್ಲಿಗೆ ಹೋದೆ, ಅವಾರ್ಡ್ ತೊಗೊಂಡು ಬಂದೆ. ನನ್ನ ಶಾಲೆಯ ಒಂದೊಂದು ಮೆಟ್ಟಲು 2012ರಲ್ಲಿ ಸರ್, ನಾನು ಇವತ್ತು ನನ್ನ ಸಂಸ್ಥೆಯ ಕಾರ್ಯದರ್ಶಿಗಳು ಸಂಜಯ್ ಸಾಳುಂಕೆ ಅವರು ಸರ್, ಅವತ್ತು ನಾವೇನು ಮಾಡ್ತಾಯಿದ್ದೀವಿ ಎಲ್ಲದಕ್ಕೂ ನನಗೆ ಅವಕಾಶ ಮಾಡಿಕೊಟ್ರು. ಗಣೇಶ್ ನೀವೇನು ಮಾಡ್ತಾಯಿದ್ರಿ ಮಾಡಿರಿ, ಶಾಲೆ ಶಿಕ್ಷಣ ಭಾಳ ಅವರು ಈ ಊರಿನ ಹೆಮ್ಮೆಯ ಸುಪುತ್ರರು ಮತ್ತು ಪಂಚಾಯಿತಿ ಅಧ್ಯಕ್ಷರು ಸರ್ ಪ್ರಸ್ತುತ. ಮತ್ತು ಕನ್ನಡ ಮಾಧ್ಯಮದ ಪ್ರಾಥಮಿಕ ಶಾಲೆಯನ್ನು ದತ್ತು ಪಡೆದಿದ್ದರು ಅವತ್ತಿನ ಸಂದರ್ಭದಲ್ಲಿ. ಇವತ್ತು ಕೂಡ ಮಾಧ್ಯಮ ಯಾವುದೇ ಇರಲಿ ಶಿಕ್ಷಣ ಆಗಬೇಕು, ಊರಿನ ಮಕ್ಕಳು ಶಿಕ್ಷಣ ಪಡಿಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಟುಕೊಂಡು ಎಜುಸಾಟನ್ನು ನಮ್ಮ ಶಾಲೆಗೆ ಕೊಟ್ಟರು ಸರ್. ಎಜುಸಾಟ್ ಪಡೆದಂಥ ಮೊಟ್ಟ ಮೊದಲ ಶಾಲೆ ನಮ್ಮದು ಸರ್. ಅವತ್ತಿನ 2012ರಲ್ಲಿ 2012ರಲ್ಲಿ ನಮ್ಮ ಶಾಲೆ ಎಜುಸಾಟ್ ಆರಂಭ ಮಾಡಿದ್ವಿ. ಹೀಗೆ ನಿರಂತರವಾಗಿ ನನ್ನ ಶಾಲೆ ಬೆಳೀತಾ ಹೋಯಿತು. ನನ್ನ ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ಸಾಮಾಜಿಕ ಚಟುವಟಿಕೆಗಳು ತೊಡ್ಕೊಂಡೆ ನಾನು. 2009ರಲ್ಲಿ ಲಯನ್ಸ್ ಕ್ಲಬ್ ಸದಾಶಿವಗೌಡ ಅಂತ ಆರಂಭ ಮಾಡಿದ್ವಿ ಸರ್. ಲಯನ್ಸ್ ಕ್ಲಬ್ ನಾವು ಧಾರವಾಡದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಲಯನ್ಸ್ ರೋಟ್ರಿಗಳಂದರೆ ಅವೆಲ್ಲ ನಮ್ಮಂಥವ್ರಿಗೆ ಮಧ್ಯಮ ಕುಟುಂಬದವ್ರಿಗೆ ಅಲ್ಲ ಅಂತಕ್ಕಂಥದ್ದನ್ನು ನಾನು ತಿಳ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದ ಮೇಲೆ ಡಾಕ್ಟರ್ ಮಹೇಶ್ ಗೋಳಿಕಟ್ಟಿಯವರ ಸಾರಥ್ಯದಲ್ಲಿ 2009ರಲ್ಲಿ ನಾವು ಲಯನ್ಸ್ ಕ್ಲಬ್ ಸದಾಶಿವಗೌಡ ಅಂತೇಳಿ ಆರಂಭ ಮಾಡಿದ್ವಿ. ಗೋಕರ್ಣ ಲಯನ್ಸ್ ಕ್ಲಬ್ನವರು ನಮಗೆ ಅದನ್ನು ಸ್ಪಾನ್ಸರ್ ಮಾಡಿದರು. ಬಟ್ 2012 ಆ್ಯಂಡ್ 13 ಸರ್, 13ನಲ್ಲಿ ನಾನು ಆ ಕ್ಲಬ್ಬಿನ ಅಧ್ಯಕ್ಷನಾಗ್ತೀನಿ. ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕ ಮತ್ತು ಗೋವಾದಲ್ಲಿ 317B ಅಂತ ನಾವೇನು ಕರೀತೇವೆ ಲಯನ್ಸ್ ಡಿಸ್ಟ್ರಿಕ್ಟ್ ಸರ್, 317Bಯಲ್ಲಿ ನಾನು ಫಸ್ಟ್ ಪ್ಲೇಸನ್ನು ಹೊಡಿತೇವೆ. ಅದು ದೊಡ್ಡ ಸಾಧನೆ ಸರ್ ನಮಗೆ. ಆಮೇಲೆ ಅನೇಕ ಪ್ರಶಸ್ತಿಗಳು ನನಗೆ ಸರ್ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ಗಳು ಬರಲಿಕ್ಕತ್ತಿದ್ವು. 2015ರಲ್ಲಿ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ನನ್ನ ಇಲಾಖೆ ಕೊಟ್ಟು ಗುರುತಿಸ್ತಾರೆ. 2018ರಲ್ಲಿ ಸ್ವಾಮಿ ವಿವೇಕಾನಂದ ನ್ಯಾಷನಲ್ ಅವಾರ್ಡ್ಗಳು ಬಂದವು. 2018ರಲ್ಲಿ ಸರ್ ನನ್ನ ಶಾಲೆಯನ್ನು ಎಲ್ಲ ಸ್ಮಾರ್ಟ್ ಕ್ಲಾಸ್ ಮಾಡಿದೆ ನಾನು, ದಾನಿಗಳ ಸಹಕಾರದಿಂದ ಮತ್ತು ಮಾಜಿ ವಿದ್ಯಾರ್ಥಿಗಳ ಸಹಕಾರ ಸರ್. ನನ್ನ ಮಕ್ಕಳಿಗೆ ನನ್ನ ಇನ್ನು ಕುಂತಿದ್ದಾವೆ, ಅವರ ಅಣ್ಣಂದಿರು ಅವರ ಅಕ್ಕಂದಿರು ಇವತ್ತು ಅನೇಕ ಕಂಪನಿಗಳಲ್ಲಿ ಅನೇಕ ಸ್ಥಳಗಳಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವ್ರು ಹಿಂಗೆ ಹೇಳಿದೆ, ಹಿಂಗೆ ಮಾಡೋಣ ಮಕ್ಕಳೇ ಅಂದಾಗ ಸರ್ ಆಯಿತು ನಾವು ಮಾಡೇ ಬಿಡೋಣ ಅಂತಕ್ಕಂಥ ಮಾತನ್ನು ಹೇಳಿ 2018ರಲ್ಲಿ ಸರ್ ಮೊಹಮ್ಮದ್ ರೋಷನ್ ಈಗೇನು ಬೆಳಗಾವಿ ಜಿಲ್ಲಾಧಿಕಾರಿಗಳಿದ್ದಾರೆ ಅವರೇ ಬಂದು ಉದ್ಘಾಟನೆ ಮಾಡಿದರು. ಸ್ಮಾರ್ಟ್ ಕ್ಲಾಸನ್ನು 3 ಕ್ಲಾಸಿಗೆ ಟಿವಿಯನ್ನು ನಾವು ಅಳವಡಿಸಿದ್ವಿ ಸರ್. ಅಲ್ಲಿಂದ ನನ್ನ ಶಾಲೆ ವೈಜ್ಞಾನಿಕವಾಗಿ ಏನು ಕೊಡಬೇಕು, ಆಧುನಿಕವಾಗಿ ಏನು ಕೊಡಬೇಕು, ಇವತ್ತಿನ ಗ್ರಾಮೀಣ ಸೊಗಡಿನೊಳಗೆ ಯಾವ ರೀತಿ ಶಿಕ್ಷಣವನ್ನು ಕೊಡಬೇಕು ಅನ್ನೋದನ್ನು ಇಟ್ಕೊಂಡು ನಾವು ಉತ್ತಮವಾದಂಥ ಶಿಕ್ಷಣ ಕೊಡ್ತಾಯಿದ್ದೀವಿ ಸರ್. 2018ರಲ್ಲಿ ಇನ್ನೊಂದು ವಿಶೇಷವಾಗಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ, ನನ್ನ ಶಾಲೆ SSLC ಯಾರು ಟಾಪರ್ ಆಗಿರ್ತಾರೆ ಸರ್ ಅದಕ್ಕೆ ನಮ್ಮ ಧಾರವಾಡ ಆಯುಕ್ತರ ಕಚೇರಿಯಿಂದ ಕಟ್ಟಿಮನಿ ಪ್ರಶಸ್ತಿ ಅಂತ ಕೊಡ್ತಾರೆ ಸರ್. 6 ಕಟ್ಟಿಮನಿ ಪ್ರಶಸ್ತಿಯನ್ನು ಪಡೆದಂಥ ಏಕೈಕ ಶಾಲೆ ಜಿಲ್ಲೆಯೊಳಗೆ ನಮ್ಮ ವಿಭಾಗದೊಳಗೆ ನಮ್ಮ ಶಾಲೆ ಸರ್. ಅದೊಂದು ದೊಡ್ಡ ಹೆಮ್ಮೆ ಇದೆ ನನಗೆ. ಮತ್ತು ನನ್ನ ಶಾಲೆ ಹಾಗೆ ನಿರಂತರವಾಗಿ ಪ್ರಗತಿದಾಯಕವಾಗಿ ಅಭಿವೃದ್ಧಿಯತ್ತ ಬೆಳೀತಾ ಇದೆ ಸರ್. ಮತ್ತು 2020 ಕೋವಿಡ್ ಟೈಮ್ನಲ್ಲಿ ಕೂಡ ಸರ್ ನಾನು ಅನೇಕ ಸುಮಾರು ಒಂದು 225 ಕುಟುಂಬಗಳಿಗೆ ಕೋವಿಡ್ ಕಿಟ್ಗಳನ್ನು ಕೊಟ್ಟಿದ್ದೀನಿ ಸರ್. ಕೋವಿಡ್ ವಾರಿಯರಾಗಿ ಕೆಲಸ ಮಾಡಿದ್ದೀನಿ. ಇವತ್ತು ಗ್ರಾಮ ಪಂಚಾಯತಿ ಭಾಳಷ್ಟು ಸಹಾಯ ಸಹಕಾರವನ್ನು ನಮಗೆ ನೀಡಿದೆ. ನಮ್ಮ ಈಗಾಗಲೇ ನಾನು ಹೇಳಿದಂತೆ ಸಂಜಯ್ ಸಾಳುಂಕೆ ಅವರ ಸರ್ 4 ಅವಧಿಯಲ್ಲಿ ಅವರು ಸದಸ್ಯರಾಗಿ ನಮ್ಮನ್ನು ಬೆಳೆಸ್ಕೊಂಡು ಈ ಊರನ್ನು ಈ ಶಾಲೆಯನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಕೂಡ ಅಭಿವೃದ್ಧಿಯ ಪಥದಲ್ಲಿ ನಮ್ಮ ಶಾಲೆ ಬೆಳೀತಾ ಇದೆ. ಅಂದರೆ ಇಂತಹ ಒಂದು ರೀತಿಯ ಸಹಿಷ್ಣುತೆಯ ಮನಸ್ಸಿನ ವ್ಯಕ್ತಿಗಳು ನಮ್ಮೊಂದಿಗೆ ಇದ್ದಾರೆ ಅನ್ನೋ ಒಂದು ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಅಷ್ಟೋಟಿ ನಂತರ ಇವತ್ತು ನಾನು 2023ರಲ್ಲಿ ಕರ್ನಾಟಕ ಭೂಷಣ ಪ್ರಶಸ್ತಿಯನ್ನು ಕೂಡ ತೆಗೆದುಕೊಂಡಿದ್ದೇನೆ. ಅನೇಕ ಪ್ರಶಸ್ತಿಗಳು ಇವತ್ತು ನನಗೆ ಹೇಳಲಿಕ್ಕೆ ಆಗ್ತಾಯಿಲ್ಲ. ಇವತ್ತು ಕನ್ನಡ ಭಾಷಾ ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸ್ಕೌಟ್ ಆ್ಯಂಡ್ ಗೈಡ್ಸಿನ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಕಮಿಟಿ ಮತ್ತು ಮುಖ್ಯವಾಗಿ ನಾನೊಬ್ಬ ಮಾಸ್ತರ್ ಶಿಕ್ಷಕನಾದವ ಜಿಲ್ಲಾ ಕಮಾಂಡೆಂಟಾಗಿ ಕೆಲಸ ಮಾಡಿದ್ದೀನಿ ಸರ್. ಹೋಮ್ ಗಾರ್ಡಿನ ಡಿಸ್ಟ್ರಿಕ್ಟ್ ಕಮಾಂಡೆಂಟಾಗಿ ಒಂದು ಅದ್ವಿತೀಯ ಕಾರ್ಯವನ್ನು ನಾನು ಮಾಡಿದ್ದೀನಿ ಸರ್. ಹಾಗಾಗಿ ಅದು ಆಡಳಿತಾತ್ಮಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಹಿತ್ಯಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿಯೂ ತೊಡಗಿಸ್ಕೊಂಡಿದ್ದೀನಿ. ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ಕಾರವಾರದ ಗೌರವ ಕಾರ್ಯದರ್ಶಿಯಾಗಿ ಕೂಡ ನಾನು ಕೆಲಸ ಮಾಡ್ತಾಯಿದ್ದೀನಿ ಸರ್. ಹಾಗಾಗಿ ಸಾಹಿತ್ಯಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಏನೆಲ್ಲ ಕೆಲಸಗಳನ್ನು ಕೊಡುಗೆಗಳನ್ನು ಮಾಡ್ತಾ ಮಕ್ಕಳೇ ನನಗೆ ಆಸ್ತಿ ಸರ್. ನನಗೇನೇ ಪ್ರಶಸ್ತಿಗಳು ಬಂದರೂ ಕೂಡ ಮಕ್ಕಳಿಗೆ ಅರ್ಪಣೆ ಮಾಡ್ತೀನಿ ಸರ್. ಇವತ್ತು ಲೋಕಧ್ವನಿ ನನ್ನನ್ನು ಹೇಗೆ ಗಡಿ ಭಾಗದಲ್ಲಿ ನನ್ನ ಸಾಧನೆಗಳನ್ನು ಹೇಗೆ ಗುರುತಿಸ್ತೋ ಗೊತ್ತಿಲ್ಲ. ಯಾಕಂದರೆ ಲೋಕಧ್ವನಿ ರಮೇಶ್ ಅವರು ನನಗೆ ಕೇಳಿದಾಗ ಸರ್ ಲೋಕಧ್ವನಿ ನಿಂಗೆ ಸಾಧಕರು ನನಗೆ ಆಶ್ಚರ್ಯ ಆಗಿಬಿಡ್ತು. ಏನಿದು ಆಶ್ಚರ್ಯ ಸರ್, ನನ್ನಂಥವ್ನು ಇಲ್ಲ, ಗಡಿ ಭಾಗದಲ್ಲಿ ಸಾಮಾಜಿಕವಾಗಿ ಭಾಳಷ್ಟು ಕೆಲಸ ಮಾಡಿದಿರಿ ಅಂತಕ್ಕಂಥದ್ದನ್ನು ಕೇಳಲ್ಪಟ್ಟಿದ್ದೇವೆ ಸರ್. ಇವತ್ತು ವಿಶ್ವೇಶ್ವರ ಭಟ್ ಸಾರಥ್ಯದಲ್ಲಿ, ವಿಶ್ವೇಶ್ವರ ಭಟ್ ಗೊತ್ತು ಯಾಕಂದರೆ ಅವ್ರ ಅಂಕಣಗಳನ್ನು ನೋಡ್ತಾ ಬಂದಿದ್ದೀವಿ, ಅವ್ರ ಅಂಕಗಳನ್ನು ಓದ್ತಾ ಇದ್ದೀನಿ. ಅಂಥ ಒಬ್ಬ ಸಾಹಿತ್ಯಿಕ ಪ್ರಜ್ಞೆಯನ್ನು ಇಟ್ಕೊಂಡಂಥ ನಾನು ಇವತ್ತು ಲೋಕಧ್ವನಿ ಸಾಧಕರನ್ನಾಗಿ ಗುರುತಿಸಿ ನನಗೇನು ಇವತ್ತು ಪ್ರಶಸ್ತಿ ಕೊಡ್ತಾ ಇದೆ. ನಿಜವಾಗ್ಲೂ ಅದು ಶಿವಾಜಿ ವಿದ್ಯಾಮಂದಿರ ಅಸ್ನೋಟಿ ಅಂತಕ್ಕಂಥದ್ದು ಏನು ಗಡಿ ಭಾಗದಲ್ಲಿ ಒಂದು ಹೆಮ್ಮರವಾಗಿ ನಿಂತಿದೆ ಇವತ್ತು ಶಾಲೆ.
ಎಂದೋ ಹೇಳ್ತಿದ್ರು, ಇಲ್ಲ ಶಾಲೆ ನಿಮ್ಮ ಶಾಲೆ ನಾನು ಬಂದಂಥ ಸಂದರ್ಭದಲ್ಲಿ ಸರ್ ಎಷ್ಟೋ ಮಂದಿ ಇಲ್ಲ ನಿನ್ನ ಶಾಲೆ ಬಂದಾಗಿಬಿಡ್ತದೆ ಅಂತಕ್ಕಂಥದ್ದನ್ನು ತುಚ್ಛವಾಗಿ ಕೇಳಿರ್ತಕ್ಕಂಥ ಮಾತನ್ನು ಕೇಳಿದ್ವಿ. ಇವತ್ತು ಎಷ್ಟೋ ಕನ್ನಡ ಮಾಧ್ಯಮ ಶಾಲೆಗಳು ಬಂದಾಗಿದ್ದಾವೆ. ನಾನು ನಿರಂತರವಾಗಿ ಹೇಳ್ತೀನಿ ಸರ್, ಇವತ್ತು ಮುಖ್ಯಾಧ್ಯಾಪಕನಾಗಿ ಪದೋನ್ನತಿಯನ್ನು ಪಡೆದಿದ್ದೇನೆ. ಉತ್ತಮವಾದಂಥ ಆಡಳಿತ ಮಂಡಳಿ ಇದೆ ಸರ್. ಉಮೇಶ್ ಸಾಳುಂಕಿ ಅವರು ಒಂದು ದೇವಸಂಭೂತದ ಅಧ್ಯಕ್ಷರು ಸರ್. ಸಂಜಯ್ ಸಾಳುಂಕಿ ಅವರು ಅತ್ಯಂತ ಕ್ರಿಯಾಶೀಲ ಕಾರ್ಯದರ್ಶಿಗಳು, ಒಳ್ಳೆಯ ಆಡಳಿತ ಮಂಡಳಿ. ಅವರ ಮಾರ್ಗದರ್ಶನದಲ್ಲಿ, ಅವರ ಸಹಕಾರದಲ್ಲಿ ಅತ್ಯುತ್ತಮವಾದ ಶಾಲೆಯನ್ನು ನಾವು ಕಟ್ಟಿಕೊಂಡಿದ್ದೀವಿ ಸರ್. ಇವತ್ತು ಪ್ರೇಮಾಶ್ರಮ ಚಾರಿಟೇಬಲ್ ಟ್ರಸ್ಟ್ ಇರ್ಬೋದು, ಅಥವಾ ಮಾತೋಶ್ರೀ ಸರೋಜಾಬಾಯಿ ಚಾರಿಟೇಬಲ್ ಟ್ರಸ್ಟ್ಗಳು ಇರ್ಬೋದು, ಲಯನ್ಸ್ ಕ್ಲಬ್ಬು, ರೋಟರಿ ಕ್ಲಬ್ಗಳು, ಅನೇಕ ಸಂಘ ಸಂಸ್ಥೆಗಳು ದಾನಿಗಳು ದಾನ ಮಾಡಿ ಸಹಾಯ ಮಾಡಿ ಸಹಕಾರ ನೀಡ್ತಾರಿಂದ ಇವತ್ತು ಗಡಿ ಭಾಗದಲ್ಲಿ ಕನ್ನಡ ಮಾಧ್ಯಮದ ಶಾಲೆ ಇವತ್ತು ಉತ್ಕೃಷ್ಟ ಶಾಲೆ ಇದೆ ಸರ್. ಇನ್ನೊಂದು ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛಿಸ್ತೀನಿ ಈ ಸಂದರ್ಭದಲ್ಲಿ. ಕಳೆದ ವರ್ಷ ಬೆಳಗಾವಿ ಭಾಗದಲ್ಲಿ ನನ್ನ ಶಾಲೆ ಉತ್ತಮ ಪ್ರೌಢಶಾಲೆಯಾಗಿ ಪ್ರಶಸ್ತಿಯನ್ನು ಕೂಡ ಪಡೆಯಿತು. ಯಾಕಂದರೆ ಇಡೀ ರಾಜ್ಯದಲ್ಲಿ 5 ಪ್ರೌಢಶಾಲೆಗಳನ್ನು ಆಯ್ಕೆಯಾಗಿದ್ದು, ಅದರಲ್ಲಿ ನನ್ನ ಶಾಲೆ ಬೆಳಗಾವಿ ವಿಭಾಗದಲ್ಲಿ ಏಕೈಕ ಶಾಲೆ ನನ್ನ ಶಾಲೆ ಅನ್ನೋದು ನನ್ನ ಹೆಮ್ಮೆ. ಮತ್ತು ನನ್ನ ಶಾಲೆಯಲ್ಲಿ ನಾನು ಉತ್ತಮ ಶಿಕ್ಷಕ ಪ್ರಶಸ್ತಿ ಮತ್ತು 2023ರಲ್ಲಿ KPCC ಕೊಡ್ತಕ್ಕಂಥ ರಾಜ್ಯ ಮಟ್ಟದ ಉತ್ತಮ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿಯನ್ನು ಕೂಡ ನಾನು ಪಡೆದಿದ್ದೇನೆ. ಒಟ್ಟಾರೆ ಅನೇಕ ಪ್ರಶಸ್ತಿಗಳು ಇವತ್ತು ನನ್ನ ಮಡಿಲಿಗೆ ಬಂದಿದ್ದವು ಸರ್. ಆ ಎಲ್ಲ ಪ್ರಶಸ್ತಿಗಳು ಏನೇ ಇರಲಿ, ಬಟ್ ಇವತ್ತು ಲೋಕಧ್ವನಿ ಪತ್ರಿಕೆ ದಿನನಿತ್ಯ ಬೆಳಗ್ಗೆ ಓದ್ತೀವಿ. ಅನೂಪ್ ಗುನ್ಗಾ ಅಂತೇಳಿ ವರದಿಗಾರ, ಅವರಿಗೆ ನಾನು ದಿನನಿತ್ಯ ವರದಿಯನ್ನು ಕಳಿಸಿಕೊಡ್ತೇನೆ. ನನ್ನ ಭಾಗದ ವರದಿಯನ್ನು ಕೂಡ ಲೋಕಧ್ವನಿಯಲ್ಲಿ ಪ್ರಕಟ ಮಾಡ್ತೀರಿ. ಒಟ್ಟಾರೆಯಾಗಿ ಜಿಲ್ಲೆಯ ಹೆಮ್ಮೆಯ ಪತ್ರಿಕೆ. ಹಿಂದೆ ಅಶೋಕ್ ಆಶೆಗಾರ್ ಅವರು ನನ್ನ ಅತ್ಯಂತ ಆತ್ಮೀಯರು ಸರ್, ಹಿರಿಯ ಪತ್ರಕರ್ತರು ಅವರು. ಆ ಲೋಕಧ್ವನಿಯ ಪತ್ರಿಕೆ ಅವತ್ತಿಂದ ನಮಗೆ ಇತ್ತು. ಇವತ್ತು ಕೂಡ ಸಿರ್ಸಿಯ ಭಾಗದಲ್ಲಿ ನಾನು ಹೋಮ್ಗಾರ್ಡ್ ಕಮಾಂಡೆಂಟ್ ಇದ್ದಂಥ ಸಂದರ್ಭದಲ್ಲಿ ಸಿರ್ಸಿ ಅನೇಕ ಸುದ್ದಿಗಳನ್ನು ಲೋಕಧ್ವನಿ ಪ್ರಕಟ ಮಾಡಿದ್ದನ್ನು ಇವತ್ತು ನಾನು ನೆನೆಸ್ಕೊಳ್ತೇನೆ. ಇವತ್ತು ನನ್ನ ಶಾಲೆಯ ನನ್ನ ಸಾಮಾಜಿಕ ಸಾಂಸ್ಕೃತಿಕ ಸೇವೆಗಳನ್ನು ವರದಿಗಳನ್ನು ಕಳಿಸಿದಾಗ ಯಾವುದೂ ಮೀನಾಮೇಷಿಲ್ಲದೆ ಅತ್ಯಂತ ಅಚ್ಚುಕಟ್ಟಾಗಿ ಲೋಕಧ್ವನಿ ಪ್ರಕಟ ಮಾಡಿದ್ದನ್ನು ಅವತ್ತು ನಾನು ರಮೇಶ್ ಅವರು ಹೇಳಿದಾಗ, ಏನು ಸರ್ ಲೋಕಧ್ವನಿ ಅಂದರೆ ನನ್ನ ಒಂದು ರೀತಿಯ ಮನದ ಪತ್ರಿಕೆ ಸರ್. ಅದು ಕರಾವಳಿ ಮುಂಜಾವು ಇರ್ಬೋದು, ಲೋಕಧ್ವನಿಗಳಿರ್ಬೋದು, ಅನೇಕ ಪತ್ರಕರ್ತರು ನನ್ನ ಸ್ನೇಹಿತರಿದ್ದಾರೆ. ಹಾಗಾಗಿ ಇವತ್ತು ನನ್ನ ಶಾಲೆ ಅಂಗಳಕ್ಕೆ ಬಂದು ತಾವೆಲ್ಲ ಏನು ಬಳಗ ಬಂದಿರಿ, ಲೋಕಧ್ವನಿ ಬಳಗ ಬಂದು ನನ್ನ ಮುಖತಃ ಬಂದು ನನ್ನ ಸಂದರ್ಶನವನ್ನು ಪಡೆದಿದ್ದೀರಿ ಸರ್. ನನ್ನ ಉದ್ದೇಶ ಇಷ್ಟೇ, ಕೊನೆಯದಾಗಿ ಹೇಳೋದು ಏನಪ್ಪ ಅಂತಂದರೆ, ನಾನು ಮುಖ್ಯಾಧ್ಯಾಪಕನಾಗಿ ಇವತ್ತು ಪದೋನ್ನತಿಯನ್ನು ಪಡೆದಿದ್ದೇನೆ. ನನ್ನ ಆಡಳಿತ ಮಂಡಳಿಯ ಮತ್ತು ನನ್ನ ಸಹೋದ್ಯೋಗಿಗಳ ಸಹಕಾರದಲ್ಲಿ ಈ ಶಾಲೆಯನ್ನು ಇನ್ನಷ್ಟು ಉತ್ತಮ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು. ಇವತ್ತು ಮಾಧ್ಯಮ ಮುಖ್ಯ ಅಲ್ಲ ಸರ್, ಕಲೀಲಿಕ್ಕೆ ಶಿಕ್ಷಣ ಮುಖ್ಯ. ಆ ಶಿಕ್ಷಣದ ಪ್ರಗತಿಗೆ ನಾವೆಲ್ಲರೂ ಕೂಡ ನಮ್ಮ ಸಿಬ್ಬಂದಿಗಳು, ನಾನು, ನನ್ನ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಕಂಕಣಬದ್ಧರಾಗಿದ್ದೇವೆ. ಸರ್, ತಾವು ಶಿಕ್ಷಕ ವೃತ್ತಿಯಲ್ಲಿ ಅದ್ಭುತ ಸಾಧನೆಯ ಜೊತೆಗೆ ಕೆಲವೊಂದಿಷ್ಟು ಸಾಮಾಜಿಕ ಕಾರ್ಯಗಳನ್ನು ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಿ. ಇದರ ಜೊತೆಗೆ ಸಾಮಾಜಿಕ ಕೆಲಸ ಕಾರ್ಯಗಳು ಯಾವ ರೀತಿ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಸರ್ ಲಯನ್ಸ್ ಕ್ಲಬ್ ಅಧ್ಯಕ್ಷನಾಗಿ, ಲಯನ್ಸ್ ಕ್ಲಬ್ ಸದಾಶಿವಗಡದ ಒಬ್ಬ ಭಾಗವಾಗಿ, ಲಯನ್ಸ್ ಕ್ಲಬ್ ಕಾರ್ಯದರ್ಶಿಯಾಗಿ, ಖಜಾಂಚಿಯಾಗಿ, ಅಧ್ಯಕ್ಷನಾಗಿ ಅನೇಕ ಗುರುತರ ಕೆಲಸಗಳು ಮಾಡಿದ್ದೀನಿ ಸರ್. ಸಮಾಜ ಸೇವೆಗೆ ಒಂದೇ ಉದ್ದೇಶ ಏನಂತಂದರೆ, ನಾವು ಕೂಡ ಸಾಮಾನ್ಯ ಕುಟುಂಬದಲ್ಲಿ ಹಳ್ಳಿಯಲ್ಲಿ ಹುಟ್ಟು ಬಂದವು ಸರ್. ಸಾಮಾನ್ಯ ಒಂದು ಹಳ್ಳಿಯಲ್ಲಿ ಹುಟ್ಟು ಬಂದಂಥ ವ್ಯಕ್ತಿ ಸರ್. ನನಗೆ ಇವತ್ತೇನೋ ಒಂದು ಸರ್ಕಾರಿ ನೌಕರಿ ಬಂದಿದ್ದೀನಿ, ಅನುದಾನ ಸಂಸ್ಥೆ ಕೆಲಸ ಮಾಡ್ತಾಯಿದ್ದೀನಿ ಸರ್. ಇವತ್ತು ರೊಕ್ಕ ಉಳಿಯಲ್ಲ, ಸೇವೆ ಉಳಿತದೆ. ಹಾಗಾಗಿ ಸಾಮಾಜಿಕವಾಗಿ ನೊಂದಂಥ ಅಥವಾ ಯಾರು ನಿರ್ಗತಿಕರು ಅನ್ನಬಾರ್ದು, ಯಾರು ಸಬಲರಲ್ಲ ಅವರ ಮನೆ ಬಾಗಿಲಿಗೆ ಹೋಗಿ ಅಥವಾ ಅವರಿಗೆ ನಮ್ಮಿಂದ ಆದಂಥ ಸೇವೆಯನ್ನು ಮಾಡಬೇಕು ಅನ್ನೋದು ಉದ್ದೇಶದಿಂದ ನಾನು ಇವತ್ತು ಲಯನ್ಸ್ ಕ್ಲಬ್ನಲ್ಲಿ ನಾನು ಸೇರಿಕೊಂಡಿದ್ದೀನಿ ಸರ್. ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೂಡ ಸೇರಿಕೊಂಡಿದ್ದೀನಿ. ಮತ್ತು ಅನೇಕ ಸಾಮಾಜಿಕವಾಗಿ ಯಾರು ಸೇವೆ ಸಲ್ಲಿಸ್ತಾರೋ ಅಥವಾ NGO ಇರ್ಬೋದು, ಅನೇಕ ಗ್ರೂಪ್ಗಳ ಜೊತೆಗೆ ಕೂಡ ನಾನು ಕೈ ಜೋಡಿಸಿ ನಾನು ಸಹಾಯ ಮಾಡ್ತೇನೆ ಸರ್. ಅದರಲ್ಲಿ ಏನು ದೊಡ್ಡ ಮಾತೇನಿಲ್ಲ ಸರ್. ಎಸ್ ಸರ್, ತಾವು ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿ, ಶಿಕ್ಷಕರಾಗಿ, ಸಮಾಜ ಸೇವಕರಾಗಿ, ಸಾಹಿತಿಗಳಾಗಿ ಅನೇಕ ಕೆಲಸ ಕಾರ್ಯಗಳನ್ನ ಈಗಾಗಲೇ ಮಾಡಿದ್ದೀರಿ. ಮುಂದಿನ ಕಾರ್ಯ ಯೋಜನೆಗಳು ಏನು ಗಣೇಶ್ ಸರ್ದು ಎನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ ಸರ್. ನಂದು ಉದ್ದೇಶ ಒಂದೇ ಸರ್, ನನಗೆ ಒಂದು ವೃತ್ತಿ ಬದುಕನ್ನು ಕೊಟ್ಟಂತೆ ಈ ಶಾಲೆಯನ್ನು ಬೆಳೆಸಬೇಕು. ಈ ಶಾಲೆಯಲ್ಲಿ ಕಲಿತಂಥ ಮಕ್ಕಳು ಒಂದು ಉನ್ನತ ಹುದ್ದೆಗೆ ಹೋಗಬೇಕು. ಯಾವ ಮಕ್ಕಳಿಗೂ ಕೂಡ ಶಿಕ್ಷಣ ಶಾಪ ಆಗಬಾರ್ದು ಸರ್. ಇವತ್ತು ಜ್ಞಾನಯುಗದಲ್ಲಿ ನಾವು ಬದುಕ್ತಾ ಇದ್ದೀವಿ ಸರ್. ಜ್ಞಾನ ಅವರಿಗೆ ಮೆಟ್ಟಲಾಗಬೇಕು, ಜ್ಞಾನಯುಗದಲ್ಲಿ ಅವ್ರ ದಾರಿಯನ್ನು ಕಂಡುಕೊಳ್ಬೇಕು ಅನ್ನೋದು ಅಷ್ಟೇ ಉದ್ದೇಶ ಸರ್. ಬಟ್ ಒಂದೇ ಒಂದು, ನನ್ನ ಕೈಯಲ್ಲಿ ಬಂದಂಥ ಮಕ್ಕಳು ಅಥವಾ ನಮ್ಮ ಶಾಲೆಯಲ್ಲಿ ಕಲಿತಂಥ ಮಕ್ಕಳು ಎಲ್ಲಿ ಕೂಡ ಶಾಪಗ್ರಸ್ತರಾಗಬಾರ್ದು. ಅವರು ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಪ್ರಾಂಜಲ ಮನಸ್ಸಿನ ಬದುಕನ್ನು ಕಟ್ಕೋಬೇಕು ಅನ್ನೋದು ನನ್ನ ಉದ್ದೇಶ ಸರ್. ಸರ್, ಇಷ್ಟೆಲ್ಲ ಸಾಧನೆಯನ್ನು ಗುರುತಿಸಿ ಇವತ್ತು ತಾವು ಈಗಾಗಲೇ ಹೇಳಿದ್ದೀರಿ, ಆದರೂ ಕೂಡ ಮತ್ತೊಮ್ಮೆ ಕೇಳ್ತೇನೆ,
ನಾಡಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಂದ ಈ ಪ್ರಶಸ್ತಿಯನ್ನು ತಾವು ಭಾಜನರಾಗಿದ್ದೀರಿ. ಲೋಕಧ್ವನಿ ಹೆಮ್ಮೆಯ ಸಾಧಕರು ಎಂಬ ಪ್ರಶಸ್ತಿಗೆ ನಮ್ಮ ವಿಶ್ವವಾಣಿ ಸಮೂಹದ ವಿಶ್ವೇಶ್ವರ ಭಟ್ ಸಾರಥ್ಯದ ಲೋಕಧ್ವನಿ ಪತ್ರಿಕೆ ತಮಗೊಂದು ಉತ್ತಮವಾಗಿರ್ತಕ್ಕಂತಹ ಒಂದು ತಮ್ಮ ಸಾಧನೆಯನ್ನು ಗುರುತಿಸಿ ಇವತ್ತು ಅವಾರ್ಡ್ ಕೊಡ್ತಾ ಇದೆ. ಈ ಸಂತೋಷದ ಕ್ಷಣದಲ್ಲಿ ತಮ್ಮ ಇಲ್ಲಿಯವರೆಗಿನ ಬದುಕಿನ ಪಯಣದಲ್ಲಿ ಈಗಾಗಲೇ ತಮಗೆ ಅನೇಕ ಸತ್ಕಾರ, ಗೌರವ ಪುರಸ್ಕಾರಗಳು ಸಂದಿವೆ ಸರ್. ಆದರೆ ಈ ಪ್ರಶಸ್ತಿ ಮತ್ತೊಂದು ತಮ್ಮ ಹೆಗಲಿಗೆ ಸರ್. ಹಾಗಾಗಿ ಏನು ಹೇಳ್ತೀರಾ ಅಂತ? ನಾನು ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸರ್. ವಿಶ್ವೇಶ್ವರ ಭಟ್ ಸರ್ ಬಗ್ಗೆ ಭಾಳಷ್ಟು ನಾವು ಧಾರವಾಡದಲ್ಲಿ ಓದುವಾಗ ಕೂಡ ಕೇಳಿದ್ದೀವಿ, ಅವರ ಅಂಕಣಗಳನ್ನು ಓದಿದ್ದೀವಿ. ಅಂಥ ಒಬ್ಬ ಸಾಧಕರು ಸರ್. ಅವರ ಸಾರಥ್ಯದ ಪತ್ರಿಕೆ, ಆ ಸಮೂಹ ಇವತ್ತು ಜಿಲ್ಲೆಯ ಸಾಧಕರನ್ನಾಗಿ ನನ್ನನ್ನು ಪರಿಗಣಿಸಿದೆ ಅನ್ನೋದೇ ನನಗೆ ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸರ್. ನಿಜವಾಗಲೂ ಕೂಡ ಒಂದು ಸಂಭ್ರಮದ ಕ್ಷಣ ಅಂತ ನಾನು ಭಾವಿಸ್ತೇನೆ. ನನಗೆ ಏನೇ ಸಾಧನೆ ಅಥವಾ ಈ ಲೋಕಧ್ವನಿ ಸಾಧಕರು, ಈ ಜಿಲ್ಲೆಯ ಸಾಧಕರು ಅಂತ ಏನೇ ಪ್ರಶಸ್ತಿ ಬಂದರೂ ಕೂಡ ಅದು ನನ್ನ ಮಕ್ಕಳಿಗೆ, ನನ್ನ ಶಾಲೆಗೆ ಸಲ್ಲಬೇಕಂತೇಳಿ ಅತ್ಯಂತ ಪ್ರಾತಸ್ಮರಣೆಯಾಗಿ ಮನಪೂರ್ವಕವಾಗಿ ನಾನು ಕೇಳ್ಕೊಳ್ತೀನಿ ಸರ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆಗಿದ್ದು ತಮ್ಮ ಸುದೀರ್ಘ ಬದುಕಿನ ಪಯಣದ ಬಗ್ಗೆ ಮತ್ತು ತಮ್ಮ ವೃತ್ತಿಯ ಬಗ್ಗೆ, ಸಾಮಾಜಿಕ ಕೆಲಸ ಕಾರ್ಯಗಳ ಬಗ್ಗೆ ಎಲ್ಲವನ್ನ ತಿಳಿಸಿಕೊಟ್ಟಿದ್ದೀರಿ. ಮತ್ತೊಮ್ಮೆ ತಮಗೆ ಅಭಿನಂದನೆಗಳು. ನಮ್ಮ ಲೋಕಧ್ವನಿ ಹೆಮ್ಮೆಯ ಸಾಧಕರು ಎಂಬ ಪ್ರಶಸ್ತಿಗೆ ತಾವು ಭಾಜನರಾಗಿದ್ದಕ್ಕಾಗಿ ಥ್ಯಾಂಕ್ ಯು ಸರ್, ಅಭಾರಿಯಾಗಿದ್ದೀನಿ. ಎಸ್ ವೀಕ್ಷಕರೇ, ಇದಿಷ್ಟು ಡಾಕ್ಟರ್ ಗಣೇಶ್ ಎನ್ ಬಿಸ್ಟನ್ನವರ ಮಾತುಗಳು. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ.